ಜಗತ್ತಿನಲ್ಲಿ ಎರಡು ರೀತಿಯ ಜನ ಇರ್ತಾರೆ. ಒಂದು ಪ್ರಶಸ್ತಿಗಳಿಗಾಗಿ ಬದುಕೋರು, ಎರಡು ತಾವೇ ಒಂದು ಪ್ರಶಸ್ತಿಯಾಗಿ ಬದುಕುವಂಥವ್ರು. ನಮ್ಮ ಶಿವಕುಮಾರ ಸ್ವಾಮೀಜಿ ಅವರು ಯಾವುದೇ ಪ್ರಶಸ್ತಿಗಳಿಗೋಸ್ಕರ ಅವರು ಬದುಕಿದಂಥವರಲ್ಲ, ಅವರೇ ಒಂದು ಪ್ರಶಸ್ತಿಯಾಗಿ ಬದುಕಿದವರು ನಮ್ಮ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು. ಇವತ್ತಿಗೂ ಕೂಡ ಸಿದ್ಧಗಂಗಾ ಮಠದಲ್ಲಿ ಸಾಧನೆ ಮಾಡಿದಂಥವರಿಗೆ ಪ್ರತಿ ವರ್ಷವೂ ಕೂಡ ಶಿವಕುಮಾರ ಶ್ರೀ ಪ್ರಶಸ್ತಿ ಅನ್ನೋ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಅದಕ್ಕಿಂತಲೂ ಶ್ರೇಷ್ಠತೆ ಜಗತ್ತಿನಲ್ಲಿ ಇನ್ನೇನಿದೆ? ಅನೇಕ ಜನ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿ ನನಗೆ ಆ ಪ್ರಶಸ್ತಿ ಬೇಕು, ಈ ಪ್ರಶಸ್ತಿ ಬೇಕು ಅಂತ ಅವರೇ ಫೋನ್ ಮಾಡಿ ರೆಕಮೆಂಡ್ ಮಾಡೋ ಪರಿಸ್ಥಿತಿಯಲ್ಲಿ ನಾವಿವತ್ತಿದ್ದೇವೆ. ಆದ್ರೆ 89 ವರ್ಷ ನೆನಪಿಟ್ಕೊಳ್ಳಿ, 89 ವರ್ಷಗಳ ಕಾಲ ಯಾವುದೇ ಒಬ್ಬ ರಾಜ, ಯಾವುದೇ ಒಂದು ಮನೆತನದ ಯಜಮಾನ, ಯಾವುದೇ ಒಂದು ಸಂಸ್ಥೆಯ ಅಧ್ಯಕ್ಷ, ಕಾರ್ಯದರ್ಶಿ ಸತತವಾಗಿ 89 ವರ್ಷಗಳ ಕಾಲ ಸುದೀರ್ಘ ನಿಸ್ವಾರ್ಥ ಸೇವೆ ಮಾಡಿದ ಉದಾಹರಣೆ ಜಗತ್ತಿನ ಇತಿಹಾಸದಲ್ಲಿ ಯಾವುದೂ ಇಲ್ಲ. ಅಂತಹ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ಅವರೇ ನಮ್ಮ ಶಿವಕುಮಾರ ಮಹಾಸ್ವಾಮೀಜಿಯವರು. ನಿಸ್ವಾರ್ಥವಾಗಿ ಸೇವೆ ಮಾಡಿದಂಥವ್ರು. ಅವರ ಸೇವೆಯ ಮುಂದೆ, ಅವರ ಸಾಧನೆಯ ಮುಂದೆ ಭಾರತ ರತ್ನ ಇರಬಹುದು, ನೊಬೆಲ್ ಪ್ರೈಸ್ ಇರಬಹುದು, ಅವೆಲ್ಲ ತುಂಬಾ ಚಿಕ್ಕದಾಗಿ ಕಾಣ್ತವೆ ನನ್ನ ಅನಿಸಿಕೆ. ಅಷ್ಟೇ ಅಲ್ಲ, ನೇರವಾಗಿ ಹೇಳೋದಾದ್ರೆ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿ ಅವರ ಸಾಧನೆಗೆ, ಅವರ ಸೇವೆಗೆ ಸರಿದೂಗಿಸುವಂತಹ ಪ್ರಶಸ್ತಿ ಜಗತ್ತಿನಲ್ಲಿ ಇದುವರೆಗೂ ಹುಟ್ಟಿಲ್ಲ, ಮುಂದಕ್ಕೆ ಹುಟ್ಟೋದು ಕೂಡ ಇಲ್ಲ.